ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ, ಗುರುವಂದನಾ ಕಾರ್ಯಕ್ರಮ. ಸೊ ಅದ್ರ ಜೊತೆಗೆ ವಿಶ್ವ ಮಾತೃಭಾಷಾ ದಿನ ಅಂತ ಆಚರಣೆ ಮಾಡ್ತಾಯಿದ್ದೀವಿ. ನಮ್ಗೆ ಮುಂಚೆ ಈ ಥರ ಏನಾದರೂ ಗೊತ್ತಿತ್ತಾ? ವಿಶ್ವ ತಾಯಿ ದಿನ, ವಿಶ್ವ ತಂದೆ ದಿನ ಗೊತ್ತಿತ್ತಾ? ಗೊತ್ತಿರಲಿಲ್ಲ ಅಲ್ವಾ? ಹಾಂ, ವಿಶ್ವ ಅಂತ ನಾವು ಯಾವುದೂ ಗುರುತಿಸ್ಕೊಳ್ತಾ ಇಲ್ಲ. ಈಗ ಗೂಗಲ್ ಬಂದಮೇಲೆ ವಿಶ್ವ ಎಲ್ಲ ವಿಶ್ವ ಮಾನವರಾಗ್ತಾಯಿದ್ದೀವಿ ನಾವೆಲ್ಲ, ಹೌದಲ್ವಾ? ಸೊ ಪ್ರತಿಯೊಂದು ಆಚರಣೆಯೂ ವಿಶ್ವ ಮಟ್ಟದಲ್ಲಿ ನಾವು ತೊಗೊಂಡು ಹೋಗಬೇಕು ಅನ್ನೋ ಹಂಬಲ ನಮಗೆ ಜಾಸ್ತಿ ಆಗ್ತಾಯಿದೆ. ಸೊ ಎಸ್ಪೆಷಲಿ ನಮ್ಮ ಭಾರತ ದೇಶದಲ್ಲಿ ಆ ಹಂಬಲ, ಉತ್ಸುಕತೆ ಹೆಚ್ಚಾಗೇ ಇದೆ. ಸೊ ಒಂದು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಸೊ ಯಾಕೆ ನಾವು ಮಾತೃಭಾಷೆ ಅಂತಲೇ ಕರಿತೀವಿ, ಪಿತೃಭಾಷೆ ಅಂತ ಯಾಕೆ ಕರೆಯಲ್ಲ? ಸೋದರ ಭಾಷೆ ಅಂತ ಯಾಕೆ ಕರೆಯಲ್ಲ? ಕರೆಕ್ಟು. ಬಟ್ ನಾವು ಆಡೋ ಭಾಷೆನ, ನಮ್ಮ ಭಾಷೆನ ನಾವು ಮಾತೃಭಾಷೆ ಅಂತ ಯಾಕೆ ಕರಿತೀವಿ? ನಾವು ಹುಟ್ಟಿದಾಗಿಂದನೂ ಮಾತಾಡ್ತಾ ಇರ್ತೀವಿ, ಆದರೆ ಅದ್ರ ಬಗ್ಗೆ ಏನು ನಮ್ಗೆ ಅಷ್ಟಾಗಿ ಅರಿವು ಇರೋದಿಲ್ಲ ಅಲ್ವಾ, ತಿಳುವಳಿಕೆ ಇರೋದಿಲ್ಲ. ಸೊ ನಾವು ಹುಟ್ಟಿದ ಮೇಲೆ ಎಲ್ಲ ಕಲಿಯೋದು ಅಂತ ನಾವು ಅನ್ಕೋತೀವಿ. ಆದರೆ ನಿಜವಾಗ್ಲೂ ನಾವು ಹುಟ್ಟೋಕ್ಕೆ ಮುಂಚೆ ನಮ್ಮ ತಾಯಿಯ ಗರ್ಭದಿಂದನೇ ನಾವು ಕಲಿತಾ ಬರ್ತೀವಿ. ಆ ತಾಯಿ ಗರ್ಭದಲ್ಲೇ ಒಂದು ಮಗು ಯಾವಾಗ ಒಂದು ಭ್ರೂಣ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ, ಶುರುವಾಗುತ್ತೆ, ಅಲ್ಲೇ ಕಲಿಕೆಯ ಒಂದು ಹಂತ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ನಾವು ತಾಯಿ ಭಾಷೆ ಅಂತ ಹೇಳ್ತೀವಿ. ಸೊ ತಾಯಿ ಮನಸ್ಸಿಂದ ಏನೆಲ್ಲ ಮಾತಾಡ್ಕೊಳ್ತಾ ಇರ್ತಾಳೆ, ಅವಳು ಕಲ್ತಿರುವಂಥ ವಿದ್ಯೆಗಳು, ಅವಳ ಜೀನ್ಸ್ ಜೆನೆಟಿಕಲಿ ಏನೆಲ್ಲ ಇಂಪ್ರಿಂಟ್ ಆಗಿರುತ್ತೆ, ಅಚ್ಚೊತ್ತಾಗಿರುತ್ತೆ, ಅವಳ ಬುದ್ಧಿ ಯಾವ ರೀತಿ ಓಡುತ್ತೆ, ಅವಳ ಸಂಸ್ಕಾರ ಏನು, ಇದೆಲ್ಲನೂ ನಾವು ಹೊಟ್ಟೆಯಲ್ಲಿರುವಾಗಲೇ ಕಲಿತೀವಿ. ಬರೀ ಭಾಷೆ ಅನ್ನೋದಷ್ಟೇ ಅಲ್ಲ, ಪ್ರಾಣಿಗಳಿಗೂ ಭಾಷೆ ಇದೆ ಅಲ್ವಾ? ಇದೆಯಾ? ಇಲ್ವಾ? ಇಲ್ಲ ಅಂತ ಹೇಳ್ತೀರಾ? ಮತ್ತು ಪ್ರಾಣಿಗೆ ಕಣ್ಣಲ್ಲಿ ನೀರು ಬರಲ್ವಾ? ಕಣ್ಣೀರು ಭಾಷೆ ಅಲ್ವಾ? ಹಾಗಾದರೆ ಭಾಷೆ ಎಲ್ಲಿಂದ ಬಂತು? ಹಾಗಾದರೆ ಭಾವನೆಯಿಂದ ಭಾಷೆ ಬಂತು. ಅದಕ್ಕೆ ನಾವು ಯಾವ ಪ್ರಾಣಿನೂ ಬಿಡ್ತಾಯಿಲ್ಲ ಈಗ. ಹಾಂ, ಸೊ ಅದಕ್ಕೆ ನಾವು ಪ್ರಾಣಿಗಳನ್ನೂ ತುಚ್ಛವಾಗಿ ಹಾಕಿ ತುಳಿತಾ ಇದ್ದೀವಿ. ಆದರೆ ನಾವು ಆ ಥರ ಮಾಡಬೇಕಾ? ಯಾವ ಥರ ಮಾಡಬೇಕು? ಹಾಂ, ವೆರಿ ಗುಡ್. ದಯೆ ಧರ್ಮದ ಮೂಲವಯ್ಯ. ಸೊ ನಮ್ಮ ಬಸವಣ್ಣನವರು ಅದನ್ನೇ ಹೇಳಿದ್ದಾರೆ. ಸೊ ಮಾತೃಭಾಷೆಯಲ್ಲಿ ನಮಗೆ ಸಂಸ್ಕಾರ ಬರುತ್ತೆ. ನಾವು ಇಂಗ್ಲೀಷ್ ಮಾಧ್ಯಮ ಸ್ಕೂಲ್ಗೆ ಜಾಸ್ತಿ ಒತ್ತು ಕೊಟ್ಟು ಮಕ್ಕಳನ್ನ ಕಳಿಸ್ತಾ ಇದ್ದೀವಿ. ಅದರಿಂದ ಇವತ್ತಿನ ಕಾಲದಲ್ಲಿ ಮಕ್ಕಳಿಗೆ, ತಂದೆ ತಾಯಿಗೆ ಕನೆಕ್ಟಿವಿಟಿ, ಬಾಂಡಿಂಗ್ ಅಂತ ಏನು ಕಲಿತೀವಿ, ಆ ಬಾಂಧವ್ಯ ಅನ್ನೋದು ಸರಿಯಾಗಿ ಬೆಳೀತಾ ಇಲ್ಲ. ಯಾಕೆಂದರೆ ಮಾತೃಭಾಷೆಯಲ್ಲಿ ನಮಗೆ ಕಲಿಕೆ ಇಲ್ಲ, ಅಟ್ಯಾಚ್ಮೆಂಟ್ ಸರಿಯಾಗಿಲ್ಲ. ಇಂಗ್ಲೀಷು ಮುಖ್ಯ, ಅದು ವರ್ಲ್ಡ್ ಲ್ಯಾಂಗ್ವೇಜ್ ಆಗಿದೆ, ಕರೆಕ್ಟು. ಆದರೆ ನೀವು ಏನೇ ವಿಚಾರವಂತಿಕೆಯನ್ನು ತಿಳಿಸ್ಕೊಡ್ಬೇಕಾದ್ರೆ ಮಾತೃಭಾಷೆಯಲ್ಲಿ ಒಂದು ಮಗುಗೆ ತಿಳಿಸ್ಕೊಟ್ರೆ ಅದು ಭಾವನಾತ್ಮಕವಾಗಿ ಉನ್ನತವಾಗಿ ಕಲಿಯೋ ಅಂಥ ಒಂದು ಗುಣನ ಬೆಳೆಸ್ಕೊಳುತ್ತೆ. ಹಾಗಾಗಿ ನಾವು ಮಾತೃಭಾಷೆ, ವಿಶ್ವ ಮಾತೃಭಾಷೆ ಯಾವುದು ಹಾಗಾದರೆ? ನಮ್ಮ ಸಂಸ್ಕೃತ. ನಮ್ಮ ಸಂಸ್ಕೃತನೇ ಈಗ ವಿಶ್ವ ಮಾತೃಭಾಷೆ ಅಂತ ಪರಿಗಣಿಸಿದೆ. ಹಾರ್ವರ್ಡ್ ಯೂನಿವರ್ಸಿಟಿ ಕೂಡ ಇದು ಪರಿಗಣಿಸಿ ಗಣನೆಗೆ ತೊಗೊಂಡಿದೆ. ಅಲ್ಲೆಲ್ಲ ಸಂಸ್ಕೃತ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಟ್ ನಾವಿನ್ನೂ ಭಾಷೆ ಅಂತ ಜಗಳ ಆಡ್ತಾಯಿದ್ದೀವಿ. ಸೊ ಫ್ರೀಯಾಗಿ ಸಂಸ್ಕೃತ ಶಿಬಿರಗಳು, ಸಂಸ್ಕೃತ ಕ್ಲಾಸಸ್ನ ನಡೆಸ್ತಾ ಇದ್ದಾರೆ. ಸೊ ಅದನ್ನು ನೀವು ಸ್ವಲ್ಪ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳನ್ನೂ ಕಳಿಸಿ. ಸಂಸ್ಕೃತ ತುಂಬ ಮುಖ್ಯ. ಅದರಲ್ಲೇನು ಪಾಂಡಿತ್ಯ ನಾವು ಕಲಿಬೇಕು ಮಾಡಬೇಕು ಅನ್ನೋದೇನಿಲ್ಲ. ಸಂಸ್ಕೃತ ತಿಳುವಳಿಕೆ ಸ್ವಲ್ಪ ಮಟ್ಟಕ್ಕಿದ್ದರೆ ನಮ್ಮ ವಿವೇಕ ಹೆಚ್ಚಾಗುತ್ತೆ. ಮಾತೃಭಾಷೆಯಿಂದ ನಮ್ಮ ಭಾವನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ಸೊ ಇದಿಷ್ಟು ನನ್ನ ತಿಳುವಳಿಕೆಯ ಒಂದು ಚಿಂತನೆ ಮಾತೃಭಾಷೆಯ ಬಗ್ಗೆ. ಮತ್ತು ಅದೇ ರೀತಿ ಗುರು ವಂದನೆ. ನಮಗೆ ಗುರು ಯಾಕೆ ಬೇಕು? ಬುದ್ಧಿ ಕಲಿಸೋಕ್ಕೆ, ದಾರಿ ತೋರ್ಸೋಕ್ಕೆ. ಯಾವ ಥರ ದಾರಿ?
ಯಾವ ಥರ ಬುದ್ಧಿ? ಸನ್ಮಾರ್ಗ. ಅದೇ ಭಾಷೆ ಒಂದು ವ್ಯತ್ಯಾಸಗಳು. ಸೊ ನಾವು ಎಷ್ಟೆಲ್ಲ ಕಲಿತೀವಿ ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾವು ಕಲಿತಾನೆ ಇರ್ತೀವಿ. ನಾವು ಸಾಯೋವರೆಗೂ ಕಲಿಯೋ ಒಂದು ಅವಕಾಶಗಳು ಇದ್ದೇ ಇರುತ್ತೆ. ನಮ್ಮ ತಿಳಿವಳಿಕೆಯಲ್ಲಿ ನಾವು ಕಲಿತಾನೇ ಇರ್ತೀವಿ. ಕಲಿಯೋದು ಎಂದಿಗೂ ನಿಲ್ಲಲ್ಲ. ಯಾವಾಗ ಮನುಷ್ಯ ಕಲಿಕೆಯನ್ನು ಸ್ಟಾಪ್ ಮಾಡ್ತಾನೆ, ಅವನ ಕ್ರಿಯೇಟಿವಿಟಿ ಸ್ಟಾಪ್ ಆಗುತ್ತೆ. ಕ್ರಿಯೇಟಿವಿಟಿ ಸ್ಟಾಪ್ ಆದಾಗ ಏನಾಗುತ್ತೆ, ಖಿನ್ನತೆಗೊಳಗಾಗ್ತಾರೆ, ಡಿಪ್ರೆಷನ್ಗೆ ಹೋಗ್ತಾರೆ. ಇವತ್ತಿನ ಕಾಲದಲ್ಲಿ ಅದೇ ಜಾಸ್ತಿ ನೋಡ್ತಾ ಇರೋದು ನಾವು. ಕ್ರಿಯೇಟಿವಿಟಿ ಕಡಿಮೆ ಆಗ್ತಾ ಇರೋದು. ಯಾಕೆಂದರೆ ಗ್ಯಾಡ್ಜೆಟ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಇರೋದು. ಓಕೆ, ಸೊ ಗುರು ಯಾರಾಗ್ಬಿಟ್ಟಿರೋದು ಇವಾಗಿನ ಕಾಲಮಾನದಲ್ಲಿ? ಗೂಗಲ್. ಹಾಂ, ಮೊಬೈಲು, ಗೂಗಲ್ ಅಲ್ವಾ? ಸೊ ಯಾಕೆ ಆ ಥರ ಆಗ್ತಾಯಿದೆ? ಚಿಂತನೆ ಮಾಡಬೇಕಲ್ವಾ, ಯಾಕೆ ಆ ಥರ ಆಗ್ತಾಯಿರೋದು? ನಾವು ಬರೀ ಮಕ್ಕಳಿಗೆ ವ್ಯಾವಹಾರಿಕವಾಗಿ ಜೀವನವನ್ನು ನಡೆಸೋದನ್ನು ಮಾತ್ರ ಶಾಲೆಗಳಲ್ಲಿ ಕಲಿಸ್ತಾ ಇದ್ದೀವಿ. ಆದರೆ ಆಧ್ಯಾತ್ಮಿಕವಾಗಿ ನಮ್ಮ ಜೀವನನ ಯಾವ ರೀತಿ ಉನ್ನತ ಮಟ್ಟದಲ್ಲಿ ರೂಪಿಸ್ಕೋಬೇಕು ಅನ್ನೋ ತಿಳುವಳಿಕೆನ ನಾವು ಕೊಡ್ತಾ ಇಲ್ಲ ಶಾಲೆಗಳಲ್ಲಿ. ಸೊ ನಮ್ಮ ಆಧ್ಯಾತ್ಮಿಕ ತಿಳುವಳಿಕೆ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಮಾನವನಿಗೂ ಹುಟ್ಟಿನಿಂದನೇ ಬಂದ್ಬಿಟ್ಟಿರುತ್ತೆ. ಅದಕ್ಕೆ ನಮ್ಮ ಭಾರತ ದೇಶನ ಮಾತೃಭೂಮಿ, ವಿಶ್ವ ಮಾತೃಭೂಮಿ ಅಂತಲೂ ಕರಿತೀವಿ. ಸೊ ಇಲ್ಲಿ ಹುಟ್ಟಿರೋದಕ್ಕೆ ನಾವೆಲ್ಲರೂ ಪುಣ್ಯ ಮಾಡಿರೋದು. ಅದಕ್ಕೆ ನಾವು ವಿಶ್ವಪೂರ್ತಿ ಹಬ್ಬಿದ್ದೀವಿ. ನಾವು ಇಡೀ ವಿಶ್ವದಲ್ಲಿ ಎಲ್ಲೇ ಹೋದರೂ ಭಾರತೀಯರೊಬ್ಬರು ಸಿಗ್ತಾರೆ, ಅದರಲ್ಲೂ ಕನ್ನಡದವರು ಇದ್ದೇ ಇರ್ತಾರೆ. ಆದರೆ ನಾವು ಆ ತಿಳುವಳಿಕೆನ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ತಾ ಇಲ್ಲ. ಸರಿಯಾದ ಗುರುವಿನ ಮಾರ್ಗದರ್ಶನ ನಮಗೆ ಸಿಗ್ತಾ ಇಲ್ಲ. ಯಾಕೆ? ನಮಗೆ ಒಳ್ಳೆ ಗುರು ಯಾರು ಅನ್ನೋದನ್ನು ಗುರ್ತಿಸ್ಕೊಳ್ಳೋಕ್ಕೆ ಬರೋದಿಲ್ಲ. ABCD ಕಲಿಸೋರು ಶಾಲೆಯಲ್ಲಿ ನಮಗೆ ಒಂದು ಲ್ಯಾಂಗ್ವೇಜ್, ಭಾಷಾಭ್ಯಾಸ ಕಲಿಸ್ತಾರೆ. ವ್ಯಾವಹಾರಿಕ ಜೀವನಕ್ಕೆ ಡಿಗ್ರಿಯಲ್ಲಿ ಟೀಚರ್ಸ್ಗಳು, ಲೆಕ್ಚರರ್ಸು ಎಲ್ಲ ಕಲಿಸ್ತಾರೆ. ಅವರೆಲ್ಲರೂ ಗುರುನೇ. ನಾವು ಆ ಥರ ಸಂಸ್ಕೃತಿನ ಬೆಳೆಸ್ಕೊಂಡಿದ್ದೀವಿ. ಆದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಕತ್ತಲಿನಿಂದ ಯಾವಾಗ ಒಬ್ಬ ಮನುಷ್ಯನ ಮೇಲೆತ್ತಿ ನಿಲ್ಲಿಸ್ತಾರೆ ಆಧ್ಯಾತ್ಮಿಕ ಚಿಂತನೆಯಲ್ಲಿ. ಮೇಡಮ್ ಹೇಳಿದ್ರು, ದೊರಕದಯ್ಯ ಮುಕುತಿ ಗುರುವು ಸಿಗುವ ತನಕ, ಗುರುವು ಗುಲಾಮನಾಗುವ ತನಕ. ಗುರುವಿನ ಗುಲಾಮ ಆಗಬೇಕಂದ್ರೆ ಫಸ್ಟು ಗುರು ಸಿಗಬೇಕಲ್ವಾ? ಸೊ ಗುರುನ ಯಾರು ಕಂಡಿಡ್ಕೊಳ್ತಾರೆ ಆವಾಗ ಮಾತ್ರ ಅವರು ಆ ಗುರುವಿಗೆ ಗುಲಾಮ ಆಗೋದು. ನಮ್ಮ ಒಂದು ದೇಶದಲ್ಲಿ ಅದನ್ನು ಚಿಕ್ಕ ವಯಸ್ಸಿಂದ ನಾವು ಕಲಿಬೇಕಾಗಿರೋವಂಥದ್ದನ್ನು ಇವತ್ತು ಸ್ಟಾಪ್ ಮಾಡಿದ್ದೀವಿ. ನಾವು ಮುಂಚೆಯಿಂದನೂ ದೇವರಿಗೆ ನಮಿಸೋದು ಒಂದು ಅಭ್ಯಾಸವಾಗಿ ಕೊಡ್ತಾಯಿದ್ರಿ ಮಕ್ಕಳಿಗೆ. ಬಟ್ ಇವಾಗ ಎದ್ದಿದ ತಕ್ಷಣ ಟೆನ್ಷನ್ ಕೊಡ್ತೀವಿ, ಸ್ಟ್ರೆಸ್ ಕೊಡ್ತೀವಿ, ಸ್ಕೂಲಿಗೆ ಟೈಮ್ ಆಯಿತು ಅಂತ ಓಡಿಸ್ತೀವಿ. ದೇವರಿಗೆ ನಮಸ್ಕಾರ ಹಾಕ್ಸಲ್ಲ, ತಂದೆ ತಾಯಿಗೆ ನಮಸ್ಕಾರ ಹಾಕ್ಸಲ್ಲ. ಈ ಸಣ್ಣ ಸಣ್ಣ ಅಭ್ಯಾಸಗಳನ್ನು ನಾವು ತಪ್ಪಿಸಿದ್ದೀವಿ. ಅದಕ್ಕೆ ಅವರು ಯಾವುದಕ್ಕೆ ಅಡಿಕ್ಷನ್ ಆಗ್ತಾಯಿದ್ದಾರೆ? ಬೇಡದೇ ಇರೋ ಒಂದು ಸಂಗತಿಗಳಿಗೆ ಅಡಿಕ್ಷನ್ ಆಗ್ತಾಯಿದ್ದಾರೆ, ಬೇಡದೇ ಇರೋ ಸಂಗಡಗಳಿಗೆ ಅಡಿಕ್ಷನ್ ಆಗ್ತಾಯಿದ್ದಾರೆ. ಓಕೆ, ಅವ್ರಿಗೆ ಸರಿಯಾಗಿರೋ ಟೈಮಲ್ಲಿ ಸರಿಯಾಗಿರೋ ನಿರ್ಧಾರಗಳನ್ನ ತೊಗೊಳಕ್ಕಾಗ್ತಾಯಿಲ್ಲ. ಸೊ ಇಂಥ ಒಬ್ಬ ಗುರುಗಳನ್ನ ನಾವು ಗುರುತಿಸ್ಕೊಳ್ಳೋ ಅಂಥ ಪ್ರಯತ್ನ ನಾವೇ ಮಾಡಬೇಕು. ಯಾವಾಗ ನಾವು ನಮ್ಮ ಅರಿವಿನ ಮೂಲಕ ನನಗೆ ಜೀವನದಲ್ಲಿ ಇರುವಂಥ ಕಷ್ಟಗಳನ್ನು ದಾಟಿ ಬರೋದಕ್ಕೆ ಒಬ್ಬ ಗುರು ಬೇಕು ಅಂತ ನಾವೇ ಪ್ರಶ್ನೆ ಮಾಡ್ಕೊಳ್ತೀವಿ, ಚಿಂತನೆ ಮಾಡ್ಕೊಳ್ತೀವಿ, ಆವಾಗ ನಮಗೆ ನಿಜವಾದ ಒಬ್ಬ ಗುರು ನಮ್ಮ ಎದುರಿಗೆ ಸಿಗ್ತಾರೆ. ಸೊ ನಿಮ್ಮಲ್ಲಿರುವಂಥ ಗುರು ಯಾರು ಅಂದರೆ ನಿಮ್ಮ ಅರಿವು, ನಿಮ್ಮ ಚಿಂತನಾ ಶಕ್ತಿ. ಈ ಚಿಂತನಾ ಶಕ್ತಿನ ಯಾವಾಗ ನೀವು ವೃದ್ಧಿಸ್ಕೊಳ್ತೀರಾ, ನಿಮ್ಮ ಗುರು ಯಾವಾಗಲೂ ನಿಮ್ಮ ಹಿಂದೆ ಕೈ ಹಿಡಿತಾರೆ. ಒಬ್ಬ ಗುರು ಯಾವಾಗ ಬೆನ್ನಿಂದ ಇರ್ತಾರೆ ಅಂದರೆ ಆ ಗುರುನೇ ನಿಮಗೆ ಗುರಿಯಾಗಿ ದಾರಿ ತೋರಿಸ್ತಾರೆ ಜೀವನದಲ್ಲಿ. ಸೊ ಫಸ್ಟು ನೀವು ನಿಮ್ಮ ಗುರುನ ನಿಮ್ಮ ಒಳಗಡೆ ಒಂದು ಬೆಳಕಿನ ಮೂಲಕ ಎಚ್ಚೆತ್ತಿಸ್ಕೊಳ್ಳಿ. ಆಗ ನಿಮ್ಮ ಎದುರುಗಡೆ ಯಾರಾದರೂ ಒಬ್ಬರು ಆಧ್ಯಾತ್ಮಿಕ ಚಿಂತಕರು ಗುರುವಾಗಿ ಸಿಗ್ತಾರೆ, ಗುರಿಯಾಗಿ ನಿಮ್ಮನ್ನು ಜೀವನದಲ್ಲಿ ಮುಂದೆ ಹೋಗೋಕ್ಕೆ ದಾರಿ ಮಾಡಿಕೊಡ್ತಾರೆ. ಸೊ ಇಷ್ಟು ತಿಳುವಳಿಕೆ ವಿಚಾರಗಳನ್ನ
ಈ ವೇದಿಕೆ ಮೂಲಕ ನನಗೆ ಹಂಚ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು, ಹಾಗೂ ಸುಹಾಸಿನಿ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.